ಅರಿಶಿಣದ ಶಾಸ್ತ್ರ ಮಾಡಬಾರದು ಅಂತ ರೂಲ್ಸ್ ಮಾಡೋಕೆ ಇವ್ರು ಯಾರು? ವೀರೇಂದ್ರ ಜೈನ್ ಅಂಡ್ ಕಂಪನಿ, ಹರ್ಷೇಂದ್ರ ಜೈನ್ ಅಂಡ್ ಕಂಪನಿ. ಹಿಂದೂಗಳು ಮದುವೆ ಹೊತ್ತಿನಲ್ಲಿ, ಮದುವೆಗೆ ಮುಂಚೆ ಅರಿಶಿಣ ಶಾಸ್ತ್ರ ಮಾಡಬಾರ್ದು ಅಂತೇಳಿ 30,000 ರೂಪಾಯಿ ನೀವು ತಗೊಂಡಿದ್ದೀರಿ. ಅದನ್ನ ಕ್ಲೀನ್ ಮಾಡಕ್ಕಾಗಲ್ವಾ? ಅದನ್ನ ನಿನ್ನೆ ಮೊನ್ನೆ ಕಳೆದ ಒಂದು 2-3 ದಿನದಲ್ಲಿ ಪಾಪ ಒಬ್ಬ ಹುಡುಗಿ ತಂಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮದುವೆಗೆ ಹೋಗಿದ್ರು. ಮದುವೆಗೆ ಆದಂಥ ವಿಡಿಯೋ ವೈರಲ್ ಆಗಿದೆ, ತಾವೆಲ್ಲರೂ ಕೂಡ ನೋಡಿರ್ತೀರಿ. ಆ ಕುಟುಂಬದವರು ಮಂಡ್ಯ ಜಿಲ್ಲೆಯ ಒಕ್ಕಲಿಗ ಸಮುದಾಯದ, ಹಿಂದೂ ಒಕ್ಕಲಿಗ ಸಮುದಾಯದ ಒಂದು ಕುಟುಂಬ. ಅತ್ಯಂತ ಏನು ಅವರು 5 ವರ್ಷದಿಂದ ಹರಕೆ ಕೊಟ್ಟಿದ್ರಂತೆ ಅವ್ರ ತಾಯಿ ಮಗಳ ಮದುವೆ ಆಗಲಿ ಅಂಥೇಳಿ. ಅದರಲ್ಲಿ ಏನೇನೋ ಅನಾಚಾರ ಆಯಿತು ಆ ರೂಮ್ ಬಾಯ್ಗಳಿಂದ, ಆಡಳಿತ ಮಂಡಳಿಯಿಂದ. ಅವ್ರು ಹೇಳ್ತಾರೆ ಅರಿಶಿಣ ಶಾಸ್ತ್ರ ಮಾಡಬಾರ್ದು. ತಾವೆಲ್ಲ ನೋಡಿದ್ರಿ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಇಲ್ಲಿ ಕೇಳೋದು ನಂದು ಪ್ರಶ್ನೆ, ಅರಿಶಿಣ ಶಾಸ್ತ್ರ ಮಾಡಬಾರ್ದು ಅಂತ ರೂಲ್ಸ್ ಯಾಕಪ್ಪ ಮಾಡಿದ್ದು? ಹಿಂದೂಗಳ ಮದುವೆಯಲ್ಲಿ ಅರಿಶಿಣ ಶಾಸ್ತ್ರ ಮದುವೆಯ ಮುಂಚೆ ಒಂದಿನ ಹಿಂದೆ ಅಥವಾ ಕೆಲವೊಬ್ಬರು ಅವತ್ತಿನ ದಿನ ಬೆಳಿಗ್ಗೆನೆ ಅರಿಶಿಣ ಶಾಸ್ತ್ರ ಮಾಡ್ತಾರೆ. ಅರಿಶಿಣದ ಶಾಸ್ತ್ರ ಮಾಡಬಾರದು ಅಂತ ರೂಲ್ಸ್ ಮಾಡೋಕೆ ಇವ್ರು ಯಾರು? ವೀರೇಂದ್ರ ಜೈನ್ ಅಂಡ್ ಕಂಪನಿ, ಹರ್ಷೇಂದ್ರ ಜೈನ್ ಅಂಡ್ ಕಂಪನಿ. ಹಿಂದೂಗಳು ಮದುವೆ ಹೊತ್ತಿನಲ್ಲಿ, ಮದುವೆಗೆ ಮುಂಚೆ ಅರಿಶಿಣ ಶಾಸ್ತ್ರ ಮಾಡಬಾರ್ದು ಅಂತೇಳಿ 30,000 ರೂಪಾಯಿ ನೀವು ತಗೊಂಡಿದ್ದೀರಿ. ಅದನ್ನ ಕ್ಲೀನ್ ಮಾಡಕ್ಕಾಗಲ್ವಾ? ಅದನ್ನ ಆನಂತರ ಯಾವುದೋ ಕಟ್ಟು, ಎಡಿಕ್ಟು, ಪೇಸ್ಟು ಮಾಡಿದಂಥ ವಿಡಿಯೋ. ಪಾಪ ಆ ಹುಡುಗಿ ಕವನಾನೋ ಅಥವಾ ಮಿಥುನ, ನನಗೆ ಕರೆಕ್ಟಾಗಿ ಇದನ್ನೆಲ್ಲ ಅವರು ವಿಡಿಯೋದಲ್ಲಿ ಮಾಡಿದ್ದು ಹೇಳ್ತಾ ಇದ್ದೀನಿ. ಪಾಪ ಎಷ್ಟು ಇದರಿಂದ ಹೇಳ್ತಾ ಇದ್ದಾರೆ ಅವರು. ನಾವು ಅಲ್ಲಿ ಕ್ಲೀನ್ ಮಾಡೋದಕ್ಕೂ ಕೂಡ ನಾವೇನು ಹಿಂಜರಿದಿಲ್ಲ, ಆದ್ರೆ ಏಕಾಏಕಿ ಕೆಟ್ಟದಾಗಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ. ಅವಾಚ್ಯ ಶಬ್ದಗಳಿಂದ ಬೈದ್ರು. ಹೋಗೆ ಬಾರೆ ಅಂತ ಹೇಳಿದ, ಕೈ ಹಿಡಿದು ಹೇಳಿದ. ಇದು ನೋಡಿ, ಈ ನವ ವಿವಾಹಿತೆಯರಿಗೆ ಇದು ಈಗಿಂತ್ರ ಅಲ್ಲ, ಅನೇಕ ವರ್ಷಗಳಿಂದ ನಡೀತಾನೆ ಬಂದಿದೆ. ಇದು ಇವರು ಗಟ್ಟಿಗಿತ್ತಿ ಹುಡುಗಿ, ಇದು ಗಟ್ಟಿಗಿತ್ತಿ ಯುವತಿ, ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ. ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ವಿಡಿಯೋ ಟೆಕ್ನಾಲಜಿ ಇದೆ, ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿ ಏನು? ಅವರ ತಾಯಿ ಕೇಳೋ ಪ್ರಶ್ನೆ ಇಷ್ಟೇ. ಈಗ ಪೊಲೀಸರು ಹೇಳ್ತಾರೆ ನೀವು ದೂರು ಕೊಟ್ರೆ ನಾವು ತಗೋತೀವಿ ಅಂತ ಹೇಳಿ. ದೂರು ಯಾವ ಧೈರ್ಯದ ಮೇಲೆ ಕೊಡಬೇಕು? ಪೊಲೀಸರಿಗೆ ಉತ್ತರ ಇದೆಯಾ ಇದಕ್ಕೆ, ಈ ಪ್ರಶ್ನೆಗೆ? ನಾಳೆ ಅವರು ದೂರು ಕೊಟ್ಟು ಮನೆಗೆ ಜೀವಂತ ಹೋಗ್ತೀವೋ ಇಲ್ಲೋ ಅನ್ನೋ ಭರವಸೆ ನಮಗಿಲ್ಲ. ಅದ್ರ ರಕ್ಷಣೆ ನೀವು ಕೊಡ್ತೀರಾ ಅಂತ ಕೇಳಿದ್ರೆ ಪೊಲೀಸರ ಹತ್ರ ಉತ್ತರ ಇಲ್ಲ. ಅಲ್ಲಿ ಬಂದವರು ಜಗಳ ತೆಗಿಯೋದಕ್ಕೆ ಬರೋದಿಲ್ಲ ರೀ ಯಾರು. ಮದುವೆ ಮಾಡೋದಕ್ಕೆ, ದೇವರ ದರ್ಶನ ಆಗೋದಕ್ಕೆ ಬಂದಿರ್ತಾರೆ. ಬಂದಂತವ್ರು ಅವರು ಎಲ್ಲರೂ ಅಷ್ಟೇ. ಸುಖ ಸುಮ್ಮನೆ ಬೈದಾಡೋಕೆ ಬರೋದಿಲ್ಲ. ಅಲ್ಲಿ ಅವ್ರು ಕೀಟಲೆ ಮಾಡಿದ್ರೆ ಜಗಳ ಶುರು ಆಗುತ್ತೆ. ಎಷ್ಟೋ ಜನ ಅವರು ಬೈದದ್ದನ್ನ ಅಲ್ಲಿ ನೋಡಿರಲ್ಲ ನೀವು, ತೋಳಗಳು ಬಂದಂಗೆ ಸೇರ್ಬಿಡ್ತಾರೆ. ಎಲ್ಲರೂ ಚಡ್ಡಿ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಯಾವ ದೇವಸ್ಥಾನದಲ್ಲಿ ಕೂಡ ಚಡ್ಡಿ ಹಾಕೊಂಡು, ಬರ್ಮುಡ ಹಾಕೊಂಡು, ಹಿಂದೂ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೂ, ಅನೇಕ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಗೂ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಚಡ್ಡಿ ಬರ್ಮುಡ ಹಾಕೊಂಡು. ಇವರು ಚಡ್ಡಿ ಬರ್ಮುಡ ಹಾಕೊಂಡು ತೋಳುಗಳ ತರ ಆ ಹೆಣ್ಮಕ್ಳ ಮೇಲೆ ಬೀಳ್ತಾ ಇದ್ದಾರೆ. ಆಡಳಿತ ಸಿಬ್ಬಂದಿ ಅಂತೆ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಈ ವ್ಯವಸ್ಥೆ ಇದೆ ರೀ? ಇನ್ನು ಯಾವ ಧೈರ್ಯದ ಮೇಲೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಧರ್ಮಸ್ಥಳಕ್ಕೆ ಹೋಗಲ್ಲ ಯಾರು. ಸ್ಥಳೀಯರು ಬಿಡ್ರಿ, ಯಾವ ಕಾರಣಕ್ಕೂ ಕೊಡಲ್ಲ. ಯಾಕಂತ ಹೇಳಿದ್ರೆ ಒಂದು ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಭಕ್ತರು ಅನೇಕ ಜನ ಹಿಂದೆ ಕೊಟ್ಟರು ಕೂಡ ಇವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ? ಅಯ್ಯೋ, ನೀವು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರಾ, ದೂರು ಕೊಟ್ರೆ ನೀವು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ದಂಗೆ, ಮಂಜುನಾಥ ಸ್ವಾಮಿಗೆ ಅಪಪ್ರಚಾರ ಮಾಡ್ದಂಗೆ ಮಾಡೋ ಥರ್ಡ್ ಕ್ಲಾಸ್ ಕಚಡ ಕೆಲಸ ಇವರು. ದೂರು ಕೊಡೋದು ಇವ್ರ ಮೇಲೆ, ಜನರಿಗೆ ಆಕ್ರೋಶ ಇರೋದು ಇವ್ರ ಮೇಲೆ. ದೂರು ಕೊಟ್ಟರೆ ನೀವು ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತೀರಿ ಅಂತ ಹೇಳ್ಬಿಡ್ತಾರೆ, ಹೇಳಿ ತಪ್ಪಿಸ್ಬಿಡ್ತಾರೆ. ಪೊಲೀಸರು ಯಾಕೆ ಸುಮೋಟೋ ನೀವು ಕೇಸ್ ರಿಜಿಸ್ಟರ್ ಮಾಡಲ್ಲ? ಅಂದ್ರೆ ಸೌಜನ್ಯ ಹೋರಾಟಗಾರರು ಕುಸುಮಾವತಿ ಮತ್ತು ಎಲ್ಲರೂ ಕೂಡ ಅವತ್ತು ಒಂದು 15 ದಿನದ ಹಿಂದೆ ತಹಶೀಲ್ದಾರ್ ಕಚೇರಿಗೆ ಮನವಿ ಕೊಡಕ್ ಹೋದಂತವ್ರ ಮೇಲೆ ಸುಮೋಟೋ, ಸ್ವಯಂ ಪ್ರೇರಣೆ. ಬೆಳ್ತಂಗಡಿ ಪೊಲೀಸರು, ಸರ್ಕಲ್ ಇನ್ಸ್ಪೆಕ್ಟರ್ ಸ್ವಯಂ ಪ್ರೇರಣೆ. ಈಗ ತೋಳಗಳ ತರ ಮುಗಿಬಿದ್ದು ಅವಾಚ್ಯವಾಗಿ ಬೈದಿದಾರಲ್ಲ, ಬೈದಿದ್ದಕ್ಕೆ ಮತ್ತೆ ಅವಳ ಹೆಣ್ಮಗಳು ಬೈತಾಳೆ, ಸುಮ್ಮನೆ ಇರ್ತಾರ? ಬೈಸ್ಕೊಂಡು ಸುಮ್ಮನೆ ಬರ್ಬೇಕಾ? ಅಂದಿದ್ದಾರೆ ಅವರು, ರಿಯಾಕ್ಟ್ ಮಾಡಿದ್ದಾರೆ. ಒಂದೇ ಕೈಯಿಂದ ಚಪ್ಪಾಳಿ ತಟ್ಟಲ್ಲ, ಬೈದಿದ್ದಾರೆ. ಇನ್ನು ಸುಮ್ಮನೆ ಇದ್ರೆ ಇನ್ನೇನೇನೋ ಮಾಡ್ತಿದ್ರು, ಹೇಳ್ಕೊಂಡು ಹೋಗ್ತಿದ್ರು. ಇನ್ನು ಹಂಗೆ ಮಾಡಿದ್ದಾರೆ, ಅನೇಕ ಪ್ರಕರಣದಲ್ಲಿ ಹಂಗೆ ಮಾಡಿದ್ದಾರೆ. ಈಗ ಕುಟುಂಬ ಗಟ್ಟಿಯಾಗಿ ನಿಂತಿದೆ,
ಓಡ್ಕೊಂಡು ಗಿಳಿ ತರ ರೂಮಲ್ಲಿ ಅಡಿಕೊಂಡು ಕೂತ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಆಗಿದ್ರೆ ಪೊಲೀಸರು ನೋಡಿ ಏನು ರಕ್ಷಣೆ ಇದೆ ಅವ್ರಿಗೆ? ದೂರು ಯಾಕೆ ಕೊಡಲಿಲ್ಲ? ನೀವು ದೂರು ಕೊಟ್ಟರೆ ತಗೋತೀವಿ. ದೂರು ಕೊಟ್ಟ ಮೇಲೆ ಅವ್ರಿಗೆ ರಕ್ಷಣೆ ನೀವು ಕೊಡ್ತೀರಾ ಪೊಲೀಸರು? ಇದಕ್ಕೆ ಉತ್ತರ ಇದೆಯಾ ಪೊಲೀಸ್ ಇಲಾಖೆಗೆ? ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳ ಪೊಲೀಸರು ಉತ್ತರ ಇದೆಯಾ?